Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಕಾರ್ತಿಕ್ ಕೂಡ ನಾಪತ್ತೆಯಾಗಿದ್ದಾನೆ ಅನ್ನುವಂಥ ಒಂದು ವಿಚಾರ ಏನಿದೆಯಲ್ಲ ಅದು ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಒಂದು ಅಜ್ಞಾತ ಸ್ಥಳದಿಂದ ಆತ ವಿಡಿಯೋಗಳನ್ನು ಬಿಡ್ತಾ ಇದ್ದಾನೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಕಾರಿನ ಮಾಜಿ ಚಾಲಕ ಕಾರ್ತಿಕ್ ನಾಪತ್ತೆಯಾಗಿರುವಂಥ ವಿಚಾರ. ಪೆನ್ ಡ್ರೈವ್ ಏನಿದೆಯಲ್ಲ, ಸೊ ಆ ನಾಪತ್ತೆ ಈತನ ಹತ್ರನೇ ಇದ್ದಿದ್ದು ಪೆನ್ ಡ್ರೈವ್ ಅನ್ನುವಂಥದ್ದು ಈಗ ಡ್ರೈವರ್ ನಾಪತ್ತೆಯಾಗಿರುವಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿದೆ. ನಿಗೂಢ ಸ್ಥಳದಿಂದ ವಿಡಿಯೋ ಮಾಡಿ ಬಿಡ್ತಾ ಇದ್ದಾರೆ. 2 ದಿನಗಳ ಹಿಂದೆ SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿ ವಿಡಿಯೋದಲ್ಲೇನೆ ಹೇಳಿಕೆಯನ್ನು ಕೊಟ್ಟಿದ್ದ. ಅದಾದ ನಂತರ ನೋಟಿಸ್ ಕೊಟ್ಟರು ಕೂಡ ಇನ್ನೂ ಆತ ಹಾಜರಾಗಿಲ್ಲ. ಸೊ ನಾನೇ ಖುದ್ದು ಹಾಜರಾಗ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾನೆ. ಸೊ ದೇವರಾಜೇಗೌಡಗೆ ಪೆನ್ ಡ್ರೈವ್ ಕೊಟ್ಟಿದ್ದು ನಾನೇ ಅಂತಲೂ ಕೂಡ ಕಾರ್ತಿಕ್ ಹೇಳಿದ್ದ. ಅದು ಬಿಟ್ಟರೆ ನಾನು ಬೇರೆ ಇನ್ಯಾರಿಗೂ ಕೂಡ ಕೊಟ್ಟಿಲ್ಲ, ವಿಡಿಯೋಗಳ ಮೂಲ ವ್ಯಕ್ತಿ ನಾನೇ ಅಂತ ಹೇಳಿದ್ರು ಕೂಡ ಇನ್ನೂ ವಿಚಾರಣೆಗೆ ಒಳಪಟ್ಟಿಲ್ಲ. ಆಯ್ತಾ ವಿಚಾರಣೆಗೆ ಹಾಜರಾಗುವಂತೆ ಕಾರ್ತಿಕ್ಗೆ ಈಗಾಗಲೇ SIT ನೋಟಿಸನ್ನು ಕೂಡ ಕೊಟ್ಟಿದೆ. ಹೊಳೆನರಸೀಪುರ ತಾಲೂಕಿನ ಕಡುವಿನಕೋಟೆ ನಿವಾಸಿ ಕಾರ್ತಿಕ್, ಆದರೆ ಈಗ ಸದ್ಯಕ್ಕೀತ ಅಜ್ಞಾತ ಸ್ಥಳದಲ್ಲಿದ್ದಾನೆ. ಕುಮಾರಸ್ವಾಮಿ ಹೇಳೋ ಪ್ರಕಾರ ಮಲೇಷಿಯಾಕ್ಕೆ ಹೋಗಿದ್ದಾನೆ. ಯಾರು ನಿನ್ನ ಮಲೇಷಿಯಾಕ್ಕೆ ಕಳಿಸಿದ್ದು ಅನ್ನುವಂಥದ್ರ ಬಗ್ಗೆನೂ ಕೂಡ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು. ಬಹುಶಃ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇಲ್ಲಿರುವಂತಹ ಕಾಂಗ್ರೆಸ್ನ ಕೆಲ ನಾಯಕರೇ ಈತನನ್ನ ಬಚ್ಚಿಟ್ಟಿದ್ದಾರೆ, ಈತನನ್ನ ಕಳಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಆರೋಪವನ್ನ ಮಾಡಿದ್ರು. ಸೊ 2 ದಿನದ ಹಿಂದೆ ಒಂದು ವಿಡಿಯೋ ಮಾಡಿ ಕಾರ್ತಿಕ್ ಕೆಲವೊಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ದ. ಪೆನ್ ಡ್ರೈವ್ ಹತ್ರ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ದ. ಏನೇನು ಹೇಳಿದ್ದ ಇನ್ನೊಂದು ಕೇಳೋಣ ಬನ್ನಿ. ಈಗ ಇದಕ್ಕೋಸ್ಕರ ನಾನು SIT ಮುಂದೆ ಇವತ್ತು ನಾನು ಹಾಜರಾಗಿ ನನ್ನ ಹತ್ರ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನನಗೇನು ಗೊತ್ತಿದೆ ಅದೆಲ್ಲ SIT ಮುಂದೆ ಹೇಳ್ಕೊಂತೀನಿ. ಇದರಿಂದ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದಾದ ನೆಕ್ಸ್ಟ್ ಸ್ಟೆಪ್ ನಾನು ಕೂಲಂಕುಷವಾಗಿ SIT ಮುಂದೆ ಬಂದಾದ್ಮೇಲೆ ಮೀಡಿಯಾದ ಮುಂದೆ ಇದೇ ನಿಮ್ಮ ಮಾಧ್ಯಮದ ಮುಂದೆ ಬಂದು ನಾನೆಲ್ಲಾನು ವಿವರವಾಗಿ ಹೇಳ್ಕೊಳ್ಳ ಅಂತ ಕೆಲಸ ಮಾಡ್ತೀನಿ. ದಯಮಾಡಿ ಇದರಲ್ಲಿ ಯಾವುದೇ ಒಂದು ಕಾಂಗ್ರೆಸ್ ನಾಯಕರುಗಳನ್ನ ಆಗಲಿ ಇನ್ನೊಬ್ಬರಲ್ಲಿ ಯಾರು ಬೆಳೆಸಬೇಡಿ. ಬಟ್ ನಾನು ರಾಜಕಾರಣ ಇಂಟ್ರೆಸ್ಟ್ ಇಲ್ಲ, ನಾನು ರಾಜಕಾರಣ ವ್ಯಕ್ತಿನೂ ಅಲ್ಲ. ನಾನು BJP ಮುಖಂಡರು ದೇವರಾಜೇಗೌಡರು ಬಿಟ್ರೆ ಇನ್ಯಾರಿಗೂ ಒಂದು ತುಣುಕು ನಾನು ಯಾರಿಗೂ ಕೊಟ್ಟಿಲ್ಲ. ದಯಮಾಡಿ ಆ ಥರ ಯಾರು ಅಂದ್ಕೊಂಡ್ರೆ ದಯಮಾಡಿ ಕ್ಷಮಿಸಿ. ಇದ್ರ ಬಗ್ಗೆ ಎಲ್ಲ ನಾನೇ ಬಂದು ಮೀಡಿಯಾದಲ್ಲಿ ಹೇಳೋಂಥ ಕೆಲಸ ಮಾಡ್ತೀನಿ. ಇವತ್ತು SIT ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ಬಂದು ಎಲ್ಲ ಕೆಲಸನೂ ನೆಕ್ಸ್ಟ್ ಏನ್ ತಗೊಂತೀನಿ ಮಾಧ್ಯಮದ ಮುಂದೆ ಹೇಳುವಂತ ಕೆಲಸ ಮಾಡ್ತೀನಿ. ಈಗ ಇದಕ್ಕೋಸ್ಕರ ನಾನು ಹೀಗೆ ಈತ ನಾನೇ SIT ಮುಂದೆ ಹೋಗ್ತೀನಿ ಅಂತ ಹೇಳಿದ. ಬಟ್ ಇದುವರೆಗೂ ಕೂಡ ಆತ SIT ಮುಂದೆ ಬಂದಿಲ್ಲ. ಆತ ವಿದೇಶಕ್ಕೆ ಹೋಗಿದ್ದಾನೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಮಾತುಗಳು ಹರಿದಾಡ್ತಾ ಇವೆ. ಸ್ವತಃ HD ಕುಮಾರಸ್ವಾಮಿ ಅವರೇ ಕೂಡ ಹೇಳ್ತಾ ಇರೋ ಹಾಗೆ ಈತ ಎಲ್ಲೋ ಒಂದ್ ಕಡೆ ಮಲೇಷಿಯಾದಲ್ಲಿ ಅಡಗಿ ಕುಳಿತಿದ್ದಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಯಾರು ವಿಡಿಯೋ ಬಿಡುಗಡೆ ಮಾಡಿದ್ರು ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿದಂತಹ ಈ ಕಾರ್ತಿಕ್ ಬಗ್ಗೆ ಕುಮಾರಸ್ವಾಮಿ ಏನೆಲ್ಲ ಮಾತುಗಳನ್ನು ಹೇಳಿದ್ದಾರೆ ಬನ್ನಿ ನೋಡೋಣ. ಆ ಡ್ರೈವರ್ದು ಒಂದು ಪ್ರೆಸೆಂಟೇಷನ್ ಆಗಿದೆಯಲ್ಲ, ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ನು. ಏನು ಮಾಡಿದ್ದಾನೆ? ವಿಡಿಯೋ ರಿಲೀಸ್ ಮಾಡಿದ್ದಲ್ವಾ? ವಿಡಿಯೋ ಎಲ್ಲಿಂದ ಮಾಡಿದ್ರು? ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ, ತೋರಿಸಿದಾರಲ್ಲ. ಒಂದು ಯಾತ್ರೆ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು. ಯಾರು ಕೊಟ್ಟವರು? ಮಲೇಷಿಯಾದಲ್ಲಿದ್ದಾನೆ. ಯಾರು ಕಳಿಸಿರೋದು ಮಲೇಷಿಯಾಗೆ? ಒಂದು ಕಾರ್ತಿಕ್ನ ಅಲ್ಲಿಂದ ವಿಡಿಯೋ ಮಾಡಿ ಕಳಿಸೋದೇನಿದೆ? ನನಗೆ ವಿಷಯಗಳು ಅಷ್ಟು ಸುಲಭವಾಗಿ ಇವ್ರು ಯಾರು ಬಿಟ್ಕೊಡೋಕ್ಕಾಗಲ್ಲ. ಸೊ ಬನ್ನಿ ಇವೆಲ್ಲ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ ಪಡಿತೋಣ. ಮಂಜುನಾಥ್, ಈಗ ಹಾಸನದಲ್ಲಿ ಆ ಭಾಗದಲ್ಲಿ ಯಾವ ರೀತಿಯಾಗಿದೆ ಈ ಒಂದು ವಿಡಿಯೋಗಳ ಬಗ್ಗೆ ಚರ್ಚೆ? ಕುಮಾರಸ್ವಾಮಿ ಆಗಲಿ, HD ರೇವಣ್ಣ ಆಗಲಿ, ಅಥವಾ ಅವ್ರ ಫ್ಯಾಮಿಲಿ ಬಗ್ಗೆ ಆಗಲಿ, ಪ್ರಜ್ವಲ್ ಬಗ್ಗೆ ಆಗಲಿ, ಯಾವ ರೀತಿಯಾಗಿ ಬಿರುಸಿನ ಚರ್ಚೆಗಳು ಸಾಗ್ತಾ ಇವೆ ಅನ್ನುವಂಥದ್ದು. ಅದ್ರ ಜೊತೆಗೆ ಈಗ ಕಾರ್ತಿಕ್ ಎಲ್ಲಿದ್ದಾನೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆತ ಎಲ್ಲೋ ಒಂದ್ ಕಡೆ ತಲೆಮರೆಸ್ಕೊಂಡಿದ್ದಾನೆ, ಅಜ್ಞಾತ ಸ್ಥಳದಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಇರುವಂತಹ ಒಂದು ವಿಚಾರ. ಮಂಜುನಾಥ್, ರೇಮಾನ್, ಏನು ಇಡೀ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥ ಪೆನ್ ಡ್ರೈವ್ ಪ್ರಕರಣ, ಹಾಸನ ಜಿಲ್ಲೆಯ ಹಲವಾರು ಮಹಿಳೆಯರ ಅಶ್ಲೀಲ ವಿಡಿಯೋನ ಒಳಗೊಂಡಿರ್ತಕ್ಕಂಥ ಈ ಪ್ರಕರಣದ ಹಿಂದೆ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರದೇ ವಿಡಿಯೋ ಅಂತಕ್ಕಂಥ ಆರೋಪಗಳೇನು ಕೇಳಿ ಬರ್ತಾ ಇದೆ. ಈ ವಿಡಿಯೋಗಳೆಲ್ಲವೂ ಕೂಡ ಎಲ್ಲಿ ಚಿತ್ರೀಕರಣ ಆಗಿದೆ ಅಂತಕ್ಕಂಥ ಪ್ರಮುಖ ಪ್ರಶ್ನೆ ಇದೆ. ಇದೆಲ್ಲವೂ ಕೂಡ ವಿಡಿಯೋ ಅಸಲಿಯತ್ತೇನು, ಆ ವಿಡಿಯೋ ಎಲ್ಲಿ ಚಿತ್ರೀಕರಣ ಆಯಿತು, ಇದೆಲ್ಲವೂ ಕೂಡ SIT ತನಿಖೆಯಿಂದ ಸಾಬೀತಾಗಬೇಕಾಗುತ್ತೆ. ಆದರೆ ಈ ನಡುವೆ ಕಾಂಗ್ರೆಸ್ ಸಂಸದರಾಗಿರ್ತಕ್ಕಂಥ DK ಸುರೇಶ್ ಅವರು ಒಂದು ಗಂಭೀರ ಆರೋಪವನ್ನು ಮಾಡ್ತಾರೆ. ಬಹುತೇಕ ವಿಡಿಯೋಗಳು ಹಾಸನ ನಗರದ MP ಹೌಸ್ನಲ್ಲಿ ಚಿತ್ರೀಕರಣ ಆಗಿದ್ದಾವೆ. ಹಾಗೆಯೇ ಅವರ ಹೊಳೆನರಸೀಪುರ ತಾಲೂಕಿನ
ತಾಲೂಕಿನ ಪಡುವಲು ಹಿಪ್ಪೆಯ ತೋಟದ ಮನೆಯಲ್ಲಿ ಚಿತ್ರೀಕರಣ ಆಗಿದೆ ಅಂತಕ್ಕಂಥ ಆರೋಪನ ಮಾಡಿದ್ದಾರೆ. ರೇಮನ್, ನಾವೀಗ ಹೊಳೆನರಸೀಪುರ ತಾಲೂಕಿನ ಪಡುವಲು ಹಿಪ್ಪೆ ಗ್ರಾಮದಲ್ಲೇ ಇದ್ದೇವೆ. ಅವರ ತೋಟದ ಮನೆಯ ಸಮೀಪ ಇದ್ದೇವೆ. ನಾವು ನೋಡ್ಬೋದು ಇಲ್ಲಿ ರೇವಣ್ಣ ಅವರಿಗೆ ಸೇರಿರ್ತಕ್ಕಂಥ ಸುಮಾರು 30 ಎಕರೆಗೂ ಹೆಚ್ಚು ತೆಂಗಿನ ತೋಟ ಇದೆ. ಅದರೊಳಗಡೆ ಸಾಕಷ್ಟು ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಕೂಡ ಮಾಡಿದ್ದಾರೆ. ಸೊ ಇದೇ ಪ್ರದೇಶದಲ್ಲಿ ಅವರು ಹೈನುಗಾರಿಕೆಯನ್ನು ಕೂಡ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ಕೂಡ ತಮ್ಮ ಅಫಿಡವಿಟ್ ನಲ್ಲಿ ತಮಗೆ ಇರ್ತಕ್ಕಂಥ ಜಮೀನಿನ ಬಗ್ಗೆ ಇಲ್ಲೇ ಉಲ್ಲೇಖ ಮಾಡ್ತಾರೆ. ಹಾಗೆ ತಮಗೆ ಒಂದು 30-40 ಹಸುಗಳಿದ್ದಾವೆ ಅಂತೇಳಿ ಉಲ್ಲೇಖ ಮಾಡಿದರೆ ಅವು ಕೂಡ ಅವರ ಹೆಸರಿರ್ತಕ್ಕಂಥ ಹಸುಗಳು ಇಲ್ಲಿ ಹೈನುಗಾರಿಕೆಗೆ ಇಲ್ಲೇ ಕೂಡ ಬಳಕೆ ಆಗ್ತವೆ. ಇಲ್ಲಿ ಅವರಿಗೆ ಒಂದು ಸುಸಜ್ಜಿತ ಆಗಿರ್ತಕ್ಕಂಥ ಮನೆ ಇದೆ. ಹಾಗೆ ಇಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಕೆಲಸ ಮಾಡದೆ ಉಳ್ಕೊಳ್ಳಿಕ್ಕೆ ಕೂಡ ಬೇಕಾಗಿರ್ತಕ್ಕಂಥ ಮನೆಗಳು ಕೂಡ ಇದಾವೆ. ಇದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರದೇಶ. ಅಲ್ಲಿ ನಾವು ನೋಡ್ತೀವಿ ದೊಡ್ಡ ಮಟ್ಟದ ಒಂದು ವಾಟರ್ ಟ್ಯಾಂಕ್ ಕೂಡ ಇದೆ. ಅಂದ್ರೆ ಇಲ್ಲಿ ಬಳಕೆಗೆ ಬೇಕಾಗಿರ್ತಕ್ಕಂಥ ವಾಟರ್ ಟ್ಯಾಂಕ್ ಕೂಡ ಇದೆ. ಸೊ ಇದು ಹೊಳೆನರಸೀಪುರ ತಾಲೂಕಿನ ಪಡುವಲಿಪೆ ಗ್ರಾಮದಲ್ಲಿ ಇರತಕ್ಕಂಥ ಒಂದು ತೋಟದ ಮನೆ ಇದು. ಸೊ ಈ ತೋಟದ ಮನೆಯಲ್ಲಿ ಸುತ್ತಮುತ್ತ ಅಂದ್ರೆ ರಸ್ತೆ ಎರಡೂ ಭಾಗದಲ್ಲಿ ಸುಮಾರು 30-40 ಎಕರೆಯಷ್ಟು ಪ್ರದೇಶದ ದೊಡ್ಡ ವಿಸ್ತೀರ್ಣದ ತೋಟ ಇದೆ. ಅದರೊಳಗಡೆ ತೆಂಗು ಇದೆ, ಅಡಿಕೆ ಇದೆ, ಬೇರೆ ಬೇರೆ ಜಾತಿಯ ಮರಗಳಿದಾವೆ. ಸೊ ಈ ರೀತಿಯಾಗಿ ಸಾಕಷ್ಟು ದೊಡ್ಡ ಪ್ರಮಾಣದ ಒಂದು ವ್ಯವಸ್ಥಿತವಾಗಿ ತೋಟವನ್ನ ಮಾಡ್ಕೊಂಡಿದ್ದಾರೆ. ತೋಟದ ಒಳಗಡೆ ಒಂದು ಮನೆ ಕೂಡ ಇದೆ. ಸೊ ಈ ಮನೆಯ ಒಳಗಡೆ ಕೂಡ ಕೆಲವೊಂದು ವಿಡಿಯೋಗಳು ಚಿತ್ರೀಕರಣ ಆಗಿದೆ ಅಂತಕ್ಕಂಥ ಆರೋಪವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡ್ತೀವಿ. ನಾವು ನೋಡ್ತಿರ್ಬೋದು ರೇಮನ್, ಈ ಕಡೆ ನೋಡ್ತೀವಿ, ಇದು ನಡುವೆ ಮಧ್ಯ ರಸ್ತೆ ಬರುತ್ತೆ. ಆ ರಸ್ತೆ ಎಡಭಾಗ ಎರಡೂ ಕಡೆಗೂ ಕೂಡ ಈ ತೋಟ ಇದೆ. ಸೊ ತೋಟದ ಈ ರಸ್ತೆ ಎಡಭಾಗದಲ್ಲಿ ಇರ್ತಕ್ಕಂಥ ತೋಟದಲ್ಲಿ ಅವರ ತೋಟದ ಮನೆ ಇದೆ. ಸೊ ಇಲ್ಲೂ ಕೂಡ ವಿಡಿಯೋಗಳು ಚಿತ್ರೀಕರಣ ಆಗಿದೆ ಅಂತಕ್ಕಂಥ ಆರೋಪವನ್ನ ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ. ಸೊ ಆರೋಪ ಎಷ್ಟು ನಿಜ, ಆ ವಿಡಿಯೋಗಳು ಇಲ್ಲೇ ಚಿತ್ರೀಕರಣ ಆಗಿದೆಯಾ, ಹಾಸನದ MP ಹೌಸ್ನಲ್ಲಿ ಚಿತ್ರೀಕರಣ ಆಗಿದೆ, ಇದೆಲ್ಲವೂ ಕೂಡ ತನಿಖೆಯಿಂದ ಸಾಬೀತಾಗಬೇಕಾಗುತ್ತೆ. ಆದರೆ ಈ ನಡುವೆ ಈ ವಿಡಿಯೋಗಳ ಹಂಚಿಕೆಯ ಮೂಲ ವ್ಯಕ್ತಿ ಯಾರು ಅಂತೇಳಿ ಸ್ವತಃ ತಾನೇ ಹೇಳ್ಕೊಂಡಿದ್ದ. ಯಾರು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಆಗಿದ್ದಂಥ ಕಾರ್ತಿಕ್ ತಾನೇ ಸ್ವತಃ ಹೇಳ್ಕೊಡ್ತಾನೆ, ಆ ವಿಡಿಯೋವನ್ನು ನಾನು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಕೊಟ್ಟಿದ್ದೇನೆ, ನಾನೇ ಖುದ್ದು SIT ಮುಂದೆ ಹಾಜರಾಗ್ತೇನೆ, ಅಲ್ಲಿ ಎಲ್ಲ ವಿಚಾರಗಳನ್ನು ಹಂಚ್ಕೊಡ್ತೇನೆ ಅಂತೇಳಿ ವಿಡಿಯೋನ ಬಿಡುಗಡೆ ಮಾಡಿ ಹೊರಟಂತ ಕಾರ್ತಿಕ್ ಈಗ ಎಲ್ಲಿದ್ದಾನೆ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡ್ತದೆ. ಸೊ ಇದಕ್ಕೆ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಜಿ CM ಕುಮಾರಸ್ವಾಮಿ ಕೂಡ ಮಾಡಿದ್ದಾರೆ. ಆತ ವಿಡಿಯೋನ ಎಲ್ಲಿ ರೆಕಾರ್ಡ್ ಮಾಡ್ಕೊಂಡ, ತಾನೇ SIT ಮುಂದೆ ಹೇಳ್ತೀನಿ ಅಂತ ಹೇಳಿ ಹೇಳಿದಂಥ ವ್ಯಕ್ತಿ ನಂತರ ಎಲ್ಲಿಗೆ ಹೋದ, ಅದನ್ನ ಮಲೇಷಿಯಾಕ್ಕೆ ಕಳಿಸ್ತವ್ರು ಯಾರು ಅಂತಕ್ಕಂಥ ಪ್ರಶ್ನೆಗಳನ್ನ ಕುಮಾರಸ್ವಾಮಿ ಮಾಡಿದ್ದಾರೆ. ಹಾಗಾಗಿನೇ ಈಗ ನೇರವಾಗಿ SIT ಮುಂದೆ ಹೋಗಬೇಕಾಗಿದ್ದಂತ ಕಾರ್ತಿಕ್ ಈಗ ಎಲ್ಲಿದ್ದಾನೆ, ಆತ ಯಾಕೆ ಹೋದ, ಆತ ಈ ದೇಶವನ್ನ ಬಿಟ್ಟಿರ್ತಕ್ಕಂಥ ಹಿಂದೆ ಯಾರಿದ್ರೆ ಅಂತಕ್ಕಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ಹಾಗಾಗಿನೇ ಈ ಆಂಗಲ್ ಅಲ್ಲೂ ಕೂಡ SIT ತನಿಖೆ ನಡೆಸುತ್ತೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ನಲ್ಲಿ ಶೂಟ್ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥ ಈ ಒಂದು ವಿಡಿಯೋಗಳು ಕಾರ್ತಿಕ್ಗೆ ಹೇಗೆ ಸಿಕ್ಕಿದ್ವು, ಅವರ ಮೊಬೈಲ್ ಮುಂದೆ ಆತ ಎತ್ಕೊಂಡು ಅಥವಾ ಬೇರೆ ಯಾವ ರೀತಿ ಆತಗೆ ಲಭ್ಯ ಆಗಿದೆ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖವಾಗಿ ತನಿಖೆ ಆಗಬೇಕಾಗುತ್ತೆ. ಹಾಗಾಗಿನೇ ಈ ವಿಡಿಯೋಗಳು ಮೊದಲು ಯಾರಿಗೆ ಶೇರ್ ಆದೋ, ಕಾರ್ತಿಕ್ನಿಂದ ಯಾವ ವ್ಯಕ್ತಿಗೆ ಹೋದೋ, ಆ ವ್ಯಕ್ತಿ ನಂತರ ಯಾರಿಗೆ ಕೊಟ್ಟ, ಇದು ಸಾರ್ವಜನಿಕರಿಗೆ ಹೇಗೆ ಸಿಕ್ತು, ಇದೆಲ್ಲವೂ ಕೂಡ ಈ ತನಿಖೆಯ ಭಾಗವಾಗಿ ಬರ್ತಾ ಹೋಗ್ತದೆ ರೇಮನ್. ಆದರೆ ಪ್ರಮುಖವಾಗಿ ಈಗ ಈ ವಿಡಿಯೋಗಳು ಹಾಸನದ MP ಹೌಸ್ನಲ್ಲಿ ಚಿತ್ರೀಕರಣ ಆಗಿದೆ, ಹಾಗೆಯೇ ಹೊಳೆನರಸೀಪುರ ತಾಲೂಕಿನ ಪಡುವಲಿಪ್ಪೆ ಅವರ ತೋಟದ ಮನೆಯಲ್ಲಿ ಚಿತ್ರೀಕರಣ ಆಗಿದೆ ಅಂತಕ್ಕಂಥ ಆರೋಪಗಳಿದ್ದಾವೆ. ಈ ಬಗ್ಗೆ ಕೂಡ SIT ತನಿಖೆ ಮಾಡಬಹುದು. ಅದು ನಿಜ ಅಂತ ಆದ್ರೆ, ಆ ವಿಡಿಯೋಗಳಲ್ಲಿ ಸಾಬೀತಾದ್ರೆ ಖಂಡಿತವಾಗ್ಲೂ ಕೂಡ MP ಹೌಸ್ ಅನ್ನು ಕೂಡ ಸೀಸ್ ಮಾಡಬೇಕಾಗುತ್ತೆ. ಅವ್ರ ತೋಟದ ಮನೆಯನ್ನು ಕೂಡ ಸೀಸ್ ಮಾಡಿ ಅಲ್ಲೂ ಕೂಡ ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು, ಹಾಗೆ ಅಲ್ಲಿ ಸ್ಥಳ ಮಾಜರ್ ನಡೆಸ್ತಕ್ಕಂಥದ್ದು, ಅಲ್ಲಿ ಯಾವ ರೀತಿ ಅಂದ್ರೆ ಆ ವಿಡಿಯೋಗಳು ಇರ್ತಕ್ಕಂಥ ಮನೆ ಇದೇನಾ, ಇಲ್ಲೇ ಚಿತ್ರೀಕರಣ ಆಗಿದೆಯಾ, ಅವ್ರ ಕಾರ್ಯಕರ್ತರು ಅಥವಾ ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಮಹಿಳೆಯರು ಇಲ್ಲಿಗೆ ಬಂದ್ರ, ಅವ್ರನ್ನ ಕರ್ಸ್ಕೊಳ್ಳಾಯ್ತಾ, ಒತ್ತಡ ಹಾಕಿ ಕರ್ಸ್ಕೊಳ್ಳಾಯ್ತಾ, ಈ ಎಲ್ಲ ಆಂಗಲ್ ಕೂಡ ತನಿಖೆ ಮುಂದುವರಿತಾ ಹೋಗುತ್ತೆ. ಸದ್ಯಕ್ಕಂತೂ ಈಗ SIT ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಪ್ರತಿನಿತ್ಯ ಒಂದೊಂದು ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಇವತ್ತು ಕೂಡ ತನಿಖೆ ಮುಂದುವರೆದಿದೆ ರೇಮನ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.